ಫ್ರಿಜ್ನಲ್ಲಿ ಈ ಆಹಾರ ಪದಾರ್ಥಗಳನ್ನು ಇಡಬಾರದು. ಮಹತ್ವದ ಮಾಹಿತಿ. ಇಂದು ನಾವು ಬಹುತೇಕ ಎಲ್ಲ ಪದಾರ್ಥಗಳನ್ನು ಫ್ರಿಜ್ನಲ್ಲೇ ಇಡುತ್ತೇವೆ. ಆದರೆ ಕೆಲವು ಆಹಾರಗಳು ಫ್ರಿಜ್ನಲ್ಲಿ ಇಡೋದು ಆರೋಗ್ಯಕ್ಕೂ ಮತ್ತು ಆಹಾರದ ಗುಣಮಟ್ಟಕ್ಕೂ ಹಾನಿಕಾರಕ. ತಿಳಿಯದೆ ಮಾಡುವ ಈ ತಪ್ಪು ನಮ್ಮ ಮನೆಯ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಮೊದಲನೆಯದಾಗಿ ಜೇನುತುಪ್ಪ. ಜೇನುತುಪ್ಪ ಫ್ರಿಜ್ನಲ್ಲಿ ಇಡಬಾರದು. ತಣ್ಣನೆಯ ವಾತಾವರಣದಲ್ಲಿ ಜೇನುತುಪ್ಪ ತನ್ನ ಮೂಲ ಗುಣವನ್ನು ಕಳೆದುಕೊಳ್ಳುತ್ತದೆ ಮತ್ತು ಪೋಷಕಾಂಶ ಕಡಿಮೆಯಾಗುತ್ತದೆ. ಜೇನುತುಪ್ಪವನ್ನು ಗಾಜಿನ ಡಬ್ಬಿಯಲ್ಲಿ ರೂಮ್ ಟೆಂಪರೇಚರಲ್ಲಿ ಇಡುವುದು ಉತ್ತಮ. ಎರಡನೆಯದು ಬಂದು ಕಲ್ಲಂಗಡಿ. ಸಂಪೂರ್ಣ ಕಲ್ಲಂಗಡಿಯನ್ನು ಫ್ರಿಜ್ನಲ್ಲಿ ಇಟ್ಟರೆ ಅದರಲ್ಲಿರುವ ಆ್ಯಂಟಿ ಆಕ್ಸಿಡೆಂಟ್ ಶಕ್ತಿ ಕಡಿಮೆಯಾಗುತ್ತದೆ. ಕಲ್ಲಂಗಡಿಯನ್ನು ಕತ್ತರಿಸುವ ಮುನ್ನ ಫ್ರಿಜ್ನಲ್ಲಿ ಇಡಬಾರದು. ಕತ್ತರಿಸಿದ ನಂತರ ಮಾತ್ರ ಸ್ವಲ್ಪ ಸಮಯ ಫ್ರಿಜ್ನಲ್ಲಿ ಇಡಬಹುದು. ನೆಕ್ಸ್ಟ್ ಮೂರನೇದು ಬಂದು ಸೊಪ್ಪು. ಸೊಪ್ಪನ್ನು ಫ್ರಿಜ್ನಲ್ಲಿ ಇಡೋದ್ರಿಂದ ಅದರ ತಾಜಾತನ ಮತ್ತು ಪೌಷ್ಟಿಕತೆ ಕಡಿಮೆಯಾಗುತ್ತದೆ. ಸಾಧ್ಯವಾದಷ್ಟು ತಾಜಾ ಸೊಪ್ಪನ್ನು ಬಳಸಿ ಮುಗಿಸಬೇಕು. ನಾಲ್ಕನೆಯದು ಬಂದು ಈರುಳ್ಳಿ. ಈರುಳ್ಳಿಯನ್ನು ಫ್ರಿಜ್ನಲ್ಲಿ ಇಟ್ಟರೆ ಅದು ಬೇಗ ಕೊಳೆತು ಹೋಗುತ್ತದೆ ಮತ್ತು ಅದರ ಸ್ವಾದವು ಬದಲಾಗುತ್ತದೆ. ಈರುಳ್ಳಿಯನ್ನು ಒಣ ಗಾಳಿ ಹೋಗುವ ಸ್ಥಳದಲ್ಲಿ ಇಡುವುದು ಸೂಕ್ತ. ಐದನೆಯದು ಬೆಳ್ಳುಳ್ಳಿ. ಫ್ರಿಜ್ನ ತೇವಾಂಶದಿಂದ ಬೆಳ್ಳುಳ್ಳಿಯನ್ನು ಮೊಳೆ ಬರುವುದು ಹಾಳಾಗುವುದು ಸಾಮಾನ್ಯ. ಬೆಳ್ಳುಳ್ಳಿಯನ್ನು ಕೂಡ ರೂಮ್ ಟೆಂಪರೇಚರ್ನಲ್ಲಿ ಇಡಬೇಕು. ಆರನೆಯದು ಆಲೂಗೆಡ್ಡೆ. ಫ್ರಿಜ್ನ ತಣ್ಣನೆ ಆಲೂಗೆಡ್ಡೆಯಲ್ಲಿರುವ ಸ್ಟಾರ್ಚ್ ಅನ್ನು ಸಕ್ಕರೆಯಾಗಿ ಪರಿವರ್ತಿಸುತ್ತದೆ. ಇದರಿಂದ ರುಚಿ ಕೆಡುತ್ತದೆ ಮತ್ತು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆಲೂಗೆಡ್ಡೆಯನ್ನು ಕತ್ತಲೆ, ತಂಪಾದ ಆದರೆ ಫ್ರಿಜ್ ಅಲ್ಲದ ಸ್ಥಳದಲ್ಲಿ ಇಡಬೇಕು. ಏಳನೆಯದು ಟೊಮೊಟೊ. ಟೊಮೊಟೊ ಫ್ರಿಜ್ನಲ್ಲಿ ಇಟ್ಟರೆ ಟೊಮೊಟೊ ತನ್ನ ಸ್ವಾಭಾವಿಕ ಸುವಾಸನೆ ಮತ್ತು ರುಚಿಯನ್ನು ಕಳೆದುಕೊಳ್ಳುತ್ತದೆ. ಟೊಮೊಟೊವನ್ನು ಹೊರಗಡೆ ಇಟ್ಟು ಸಹಜವಾಗಿ ಹಣ್ಣಾಗಲು ಬಿಡಬೇಕು. ಎಂಟನೆಯದು ಬ್ರೆಡ್. ಬ್ರೆಡ್ ಫ್ರಿಜ್ನಲ್ಲಿ ಬೇಗ ಒಣಗಿ ಕಠಿಣವಾಗುತ್ತದೆ. ಬ್ರೆಡ್ಡನ್ನು ರೂಮ್ ಟೆಂಪರೇಚರ್ನಲ್ಲಿ ಮುಚ್ಚಿದ ಡಬ್ಬಿಯಲ್ಲಿ ಇಡುವುದು ಉತ್ತಮ. ಒಂಬತ್ತನೆಯದು ಜೇನುತುಪ್ಪ. ಜೇನುತುಪ್ಪ ಫ್ರಿಜ್ನಲ್ಲಿ ಸ್ಫಟಿಕವಾಗುತ್ತದೆ ಮತ್ತು ಬಳಸಲು ಕಷ್ಟವಾಗುತ್ತದೆ. ಜೇನುತುಪ್ಪವನ್ನು ಸಹಜ ತಾಪಮಾನದಲ್ಲೇ ಇಡಬೇಕು. ಹತ್ತನೆಯದು ಕಾಫಿ ಪುಡಿ. ಫ್ರಿಜ್ನ ವಾಸನೆ ಮತ್ತು ತೇವಾಂಶವನ್ನು ಕಾಫಿ ಬೇಗ ಹೀರಿಕೊಳ್ಳುತ್ತದೆ. ಇದರಿಂದ ಕಾಫಿಯ ಗುಣಮಟ್ಟ ಹಾಳಾಗುತ್ತದೆ. ಕಾಫಿ ಪುಡಿಯನ್ನು ಹವಾನಿಯಂತ್ರಿತ ಡಬ್ಬಿಯಲ್ಲಿ ಹೊರಗಡೆ ಇಡುವುದು ಸರಿಯಾದ ವಿಧಾನ. ಹನ್ನೊಂದನೆಯದು ಅಡುಗೆ ಎಣ್ಣೆ. ಎಣ್ಣೆಯನ್ನು ಫ್ರಿಜ್ನಲ್ಲಿ ಇಟ್ಟರೆ ಅದು ಗಟ್ಟಿಯಾಗುತ್ತದೆ ಮತ್ತು ಸ್ವಭಾವ ಬದಲಾಗುತ್ತದೆ. ಎಣ್ಣೆಯನ್ನು ತಂಪಾದ ಒಣ ಜಾಗದಲ್ಲಿ ಇಡುವುದು ಉತ್ತಮ. ಹನ್ನೆರಡನೆಯದು ಬಾಳೆಹಣ್ಣು. ಫ್ರಿಜ್ನಲ್ಲಿ ಇಟ್ಟರೆ ಬಾಳೆಹಣ್ಣು ಬೇಗ ಕಪ್ಪಾಗುತ್ತದೆ ಮತ್ತು ಅದರ ಪೋಷಕಾಂಶ ಕಡಿಮೆಯಾಗುತ್ತದೆ. ಬಾಳೆಹಣ್ಣು ಹೊರಗಡೆ ಸಹಜವಾಗಿ ಹಣ್ಣಾಗಬೇಕು. 13ನೆಯದು ಸೌತೆಕಾಯಿ. ಫ್ರಿಜ್ನ ಅತಿ ತಣ್ಣನೆಯ ಸೌತೆಕಾಯಿ ಬೇಗ ನೀರು ಬಿಡುತ್ತದೆ ಮತ್ತು ಕೊಳೆಯುತ್ತದೆ. ಸೌತೆಕಾಯಿಯನ್ನು ರೂಮ್ ಟೆಂಪರೇಚರ್ನಲ್ಲಿ ಇಡುವುದು ಒಳ್ಳೆಯದು. ಈ ರೀತಿ ಕೆಲವು ಆಹಾರ ಪದಾರ್ಥಗಳು ಫ್ರಿಜ್ನಲ್ಲಿ ಇಡುವುದು ನಮ್ಮ ಆಹಾರದ ಗುಣಮಟ್ಟವನ್ನು